ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶಕ್ಕೆ ಯಶಸ್ವಿಗೆ ಭರ್ಜರಿ ತಯಾರಿ ನಡೆಸಲಾಗ್ತಾ ಇದೆ. 4 ಲಕ್ಷ ಜನ ಸೇರಿಸಿ ಕಾರ್ಯಕ್ರಮ ನಡೆಸಲು ನಿರ್ಧರಿಸಲಾಗಿದ್ದು, ಈಗಾಗಲೇ 2 ಬಾರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೃಷ್ಣ ಭೈರೇಗೌಡ ಕಾರ್ಯಕ್ರಮಕ್ಕೆ ಜನ ಸೇರಿಸುವಂತೆ ಹಾಗೂ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪಗಳಾಗದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೇ 19ರಂದು ತುಮಕೂರಲ್ಲಿ ನಡೆಯುವ ಸಾಧನಾ ಸಮಾವೇಶದಲ್ಲಿ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳ ಸವಲತ್ತುಗಳ ವಿತರಣೆ ಮಾಡಲಾಗುತ್ತೆ ಹಾಗೂ 200ಕ್ಕೂ ಹೆಚ್ಚು ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಲಿದೆ. ಸಾವಿರ ಕೆರೆಗಳ ಸರದಾರ ಅಂತ ಹೆಸರಾದ ಶಾಸಕರ ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ಜೋರಾಗಿದೆ. 2 ತಿಂಗಳು ಕಳೆದರೂ ಗದಗ ಜಿಲ್ಲೆಯ ರೋಣಾದ ಕೋಟು ಮಚಗಿ ಗ್ರಾಮಕ್ಕೆ ನೀರು ಪೂರೈಕೆಯಾಗಿಲ್ಲ. ತುಂಗಭದ್ರಾ ನದಿ ನೀರಿನ ಸಂಪರ್ಕ ಇದ್ರೂ ವ್ಯವಸ್ಥೆ ಇದ್ದರೂ ನಿರ್ವಹಣೆ ಕೊರತೆ ಇದೆ. 8,000 ಜನ ಸಂಖ್ಯೆಯ ಊರಿಗೆ ಸಮರ್ಪಕ ನೀರು ಪೂರೈಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಕುಡಿಯುವ ನೀರಿಗಾಗಿ ಪಕ್ಕದ ಗ್ರಾಮಗಳಿಗೆ ಅಲೆದಾಡುವ ಪರಿಸ್ಥಿತಿ ಇದೆ. ಅಲ್ಲದೆ ಟ್ಯಾಂಕರ್, ಬೋರ್ ವ್ಯವಸ್ಥೆ ಇದ್ದರೂ ನಿರ್ವಹಣೆ ಇಲ್ಲದೆ ಹಾಳಾಗಿ ಹೋಗಿದೆ. ನೀರಿನ ಬವಣೆ ನೀಗಿಸದ ಶಾಸಕ ಜಿಎಸ್ ಪಾಟೀಲ್ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳಾತ್ರಿ, 2 ತಿಂಗಳಿಂದ ಮತ್ತೊಂದು ಓಣಿಗೆ ಹೋಗಿ ನೀರು ತರ್ತೀವ್ರಿ. ನಮಗೆ ನೋಡಿದ್ರ ನೀಗದಿಲ್ರಿ ಮುದುಕರು. ನಮ್ಮ ಓಣ್ಯ ಬಂದ್ರ ನಾವು ಮೆಲ್ಕ ತರ್ತೀವ್ರಿ. ಈಗ ಪರ್ವಾಣಿಗೆ ಹೋಗಿ ತರುದಂದ್ರಿ ಹ್ಯಾಂಗ್ರಿ ನಾವೆಲ್ಲ ಮುದುಕರು? ಹೌದ್ರಿ, ತರ್ಬೇಕ್ರಿ. ಅಡಿಗೆ ಹೋಗಿದ್ದೀವ್ರಿ, ಅಡವೆ ನೀರನ್ನು ಹೋಗ್ಬಿಟ್ಟವ್ರಿ. ಮುಂದೆ ನಾವು ಹ್ಯಾಂಗ್ರಿ ನೀರಿನ ಪರಿಸ್ಥಿತಿ? ಲಾಸ್ಟ್ ನಿಮ್ಮ ಊರಿಗೆ ನೀರು ಬಂದಿದ್ದು ಯಾವಾಗ? 2 ತಿಂಗಳ ಮೇಲೆ ಆತ್ರಿ. ನಾವು ನೀರಿಗೆ ಅಲ್ಲಿ ಪಂಚಾಯತ್ ಅವ್ರು ಇರೋದಲ್ರಿ. ನಾವು ನೀರಿನ ಸಲಾಗಿ ನಾವಂತೂ ಎಲ್ಲಾರು ಒಂದು ಕೊಡ ತಂದು ಕುಡಿತೀವಿ. ದನ ಕರಿದ್ದ ಎಲ್ಲಿ ಹೋಗ್ಬೇಕ್ರಿ? ಅವ್ರು ಬಂದಪ್ಪ, ಅವ್ರ ನೇಂಬರ್ಗಳು ನೋಡಿಲ್ಲ. ನಾವು ಯಾರದ ನಾವು ಮಾಡಿವ್ರಿ, ನಾವು ಈ ಥರ ಮಾಡಿಲ್ರಿ. ನಾವು ಮಾಜಿಯವ್ರಿ ಈ ಥರ ಬಂದು ಕಟ್ಟು ನಾವು ಕರ್ಕೊಂಡ್ಕೊಂಡು ಊರಾಗ ಒಟ್ಟು ನೋಡ್ತಿದ್ವಿ. ಅವ್ರು ಬಂದು ಒಟ್ಟು ಹಣಿಕೆ ಹಾಕಿಲ್ಲ ನಮ್ಮನ್ನ. ನಮಗೇನು ಅವ್ರನ್ನೇನೋ ಕೆಲಸ ಕೇಳಿಲ್ಲ. ನಾವು ನೀರು ಅಷ್ಟೇ ಕೇಳಿ. ನಾವು ಅವ್ರಿಗೆ ನಮ್ಮ ಶಿಶುರಡಿಕೆ ಇಲ್ಲ, ಒಂದು ಏನಕ್ಕೆ ಇಲ್ಲ. ಯಾವ್ದಾರ ಒಂದು ವಿಶೇಷ ಹಬ್ಬ ಇತ್ತಪ್ಪ ಅಂದ್ರೆ ಅಷ್ಟ ಬರ್ದವ್ರು ನೀರು, ಇರ್ಲಿಕ್ಕಪ್ಪ ಅಂದ್ರೆ ಬರೋದೇ ಇಲ್ಲ. 2 ತಿಂಗಳು ಆತ್ರಿ ಸರ್, ನೀರ ಬಂದಿಲ್ಲ ಇವತ್ತಿಗಾದ್ರೆ. ಪ್ರತಿದಿನನೂ ಪ್ರತಿ ಕ್ಷಣ ನೀರು ಅನ್ನೋದಾಗೈತ್ರಿ ನಮ್ಮ ಊರಾಗಿಂದ. ಇದ್ರ ಸಂಬಂಧ ನಾವು ಸಮಸ್ಯೆ ಕೇಳಕ್ ಹೋದ್ರೆ ಪಂಚಾಯತ್ ಮನವಿ ಕೊಟ್ರೆ ಅವರು ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಯುಗಾದಿ ಬಂದಿತ್ತು, ಇನ್ನೂವರೆಗೆ ಆದ್ರೆ ನೀರು ಬಂದಿಲ್ಲ ಸರ್ ನಮ್ಗೆ. ಈ ಸಮಸ್ಯೆ ನಾವು ಕೇಳಕ್ ಹೋದ್ರೆ ಮನವಿ ಕೊಡ್ತೀವಿ ಸರ್, ಮನವಿ ಇಸ್ಕೊಂತಾರೆ. ಅವ್ರ ಮನೆಗೆ ಹೋಗ್ತಾರೆ ಸರ್, ನಾವು ನಮ್ಮ ಮನೆ ಬರ್ತೀವಿ. ಇಲ್ಲ ಸರ್, ಎತ್ತರ ಪ್ರದೇಶ ಇದ್ರೆ ಮೂಲಭೂತ ಸೌಕರ್ಯ ಕೊಡ್ಬಾರ್ದಂತ ಎಲ್ಲ ಇದೆಯಾ ಸರ್? ಎಲ್ಲರ ರೂಲ್ ಇದೆ. ಎತ್ತರ ಪ್ರದೇಶ ಐತೆ ಅಂತಂದ್ರೆ ಅಲ್ಲಿ ನೀರು ಕೊಡ್ಬಾರ್ದಂತ ರೂಲ್ಸ್ ಐತೆ ಸರ್. ಕಪ್ಪತ್ತು ಗುಡ್ಡದ ನೀರು ಸಿಗ್ತೈತಿ. ನಮ್ಮ ಕೊಟುಂಬಿ ಗ್ರಾಮದಾಗ ಏನು ಕಪ್ಪತ್ತು ಗುಡ್ಡಕ್ಕಿಂತ ಹೆಚ್ಚು ಐತಕ್ಕೊಮ್ಮೆ ಸರ್ ನಮ್ದು ಏರಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.